ಹಾಯ್ ನಮಸ್ಕಾರ, ನಾನು ಸ್ಮಿತಾ ದಾರೆಸಲಾಮಿಂದ. ನನ್ನ ಮತ್ತೊಂದು ವ್ಲಾಗಿಗೆ ಎಲ್ಲರಿಗೂ ಸುಸ್ವಾಗತ. ಸೊ ಈಗ ಬೆಳಿಗ್ಗೆ 4:30 ನಾವು ದಾರೆಸಲಾಮ್ನ SGR ಸ್ಟೇಷನ್ಗೆ ಬಂದಿದ್ದೇವೆ. ಇಲ್ಲಿ ನಮಗೆ ಅರ್ಲಿ ಮಾರ್ನಿಂಗ್ ಟ್ರೈನ್ ಹಿಡಿಲಿಕ್ಕುಂಟು. ನಾವು ಹೋಗುವ ಪ್ಲೇಸಿಗೆ ಫಸ್ಟ್ ಟ್ರೈನಲ್ಲಿ ಹೋಗ್ತೇವೆ, ಆಮೇಲೆ ಅಲ್ಲಿ ಎಲ್ಲೆಲ್ಲಿ ಹೋಗ್ತೇವೆ ಅಂತ ನಿಮಗೆ ಮುಂದೆ ಹೇಳ್ತಾ ಬರ್ತೇನೆ. ಓಕೆ. ಸೊ ಇದು ನಮ್ಮ ದಾರೆಸಲಾಮ್ನ SGR ಟ್ರೈನ್. ಓಕೆ, ನಾವೀಗ ಒಳಗೆ ಹೋಗಿ ನೋಡುವ ಟ್ರೈನ್ ಹೇಗೆ ಉಂಟು ಅಂತ ಹೇಳಿ. ಸೊ ಎಂಟ್ರಿ ಆಗ್ತಿದ್ದಾಗೆ ಕ್ಯಾಬಿನ್ ಕ್ರೂ ಅವರದ್ದು ಸೆಟಪ್ ನೋಡಿ, ನೀರು, ಚಹಾ, ಬಿಸ್ಕಿಟ್, ಕುಕ್ಕೀಸ್ ಏನು ಇಡ್ತಾಯಿದ್ರು. ಸೊ ಒಳಗೆ ಹೋಗ್ತಿದ್ದಾಗೆ ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ನೀಟಾಗಿತ್ತು. ಸೊ ಎಲ್ಲ ಸೀಟ್ ಮತ್ತು ಪ್ಲೇಸ್ ಎಲ್ಲ ನೀಟಾಗಿಟ್ಟಿದ್ರು. ಹಾಗೆ ನಾವು ನಮ್ಮ ಸೀಟನ್ನು ಹುಡುಕಿ ನೋಡಿ ನಮಗೆ ಎದುರ ಬದ್ರ ಕೂತ್ಕೊಳ್ಳುವಾಗೆ ಸಿಕ್ಕಿತ್ತು. ಹಾಗೆ ಖುಷಿ ಆಯಿತು. ಹಾಗೆ ಟ್ರೈನ್ ಹೊರಟ ಮೇಲೆ ಎಕ್ಸೈಟ್ಮೆಂಟ್ ನಮಗೆ. ಆಚೆ ಈಚೆ ನೋಡ್ಕೊಂಡು ಹೊರಡುವಷ್ಟೊತ್ತಿಗೆ ಟೀ ಅವ್ರು ಬಂದರು. ಟೀ ಬೇಕಾ ಅಂತೇಳಿ. ಟೀ ಫ್ರೀಗಲ್ಲ, ಹಣಕ್ಕೆ. ಸೊ ನಾವೆಲ್ಲ ಯಾರೂ ಟೀ ಕುಡಿಯುವ ಮೂಡಲ್ಲಿರಲಿಲ್ಲ. ಸೊ ಹಾಗೆ ಜರ್ನಿ ಆಗ್ತಾ ಆಗ್ತಾ ಸನ್ರೈಸ್ ಸಿಕ್ಕಿತ್ತು ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳಿದರೆ, ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಸೊ ಅದೊಂದು ಸಣ್ಣ ಜಲಕ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ಕಿತ್ತು. ಕ್ಲಿಯರ್ ಇಲ್ಲ, ಬಟ್ ಇಟ್ಸ್ ನೈಸ್. ಓಕೆ, ಸೊ 7:15ಗೆ ನಾವು ಇಲ್ಲಿ ರೀಚ್ ಆದೆವು. ಇದು ಪ್ಲೇಸ್ನ ಹೆಸರು ಏನಂತ ಹೇಳಿದರೆ ಮೊರೊಗೊರೋ. ನಾವು ಇವತ್ತು ಬಂದದ್ದು ಮೊರೊಗೊರೋಗೆ. ಇಲ್ಲಿ ನಮ್ಮದು ಒಂದೆರಡು ಸೈಟ್ ಸೀಯಿಂಗ್ ಉಂಟು, ಅದು ನಿಮಗೆ ವಿಡಿಯೋ ನೋಡ್ತಾ ಗೊತ್ತಾಗ್ತದೆ. ಸೊ ನಾವು ಈಗ ಇಲ್ಲಿ ಒಂದು ಕೆಫೆಗೆ ಬಂದಿದ್ದೇವೆ. ಟ್ರಿಪ್ ಸ್ಟಾರ್ಟ್ ಮಾಡೋ ಮುಂಚೆ ಹೊಟ್ಟೆಯನ್ನು ತುಂಬಿಸ್ಕೊಳ್ವಾ ಅಂತ ಹೇಳಿ. ಇದು ಕೆಫೆ ಕಾಫಿ ಮೀ ಅಂತ ಹೇಳಿ, ಒಂದು ಸಣ್ಣ ಕೆಫೆ, ಬಟ್ ಕಾಂಟಿನೆಂಟಲ್ ಸ್ಟೈಲ್ ಫುಡ್. ಒಳ್ಳೆ ಇತ್ತು, ಎಲ್ಲ ತಿಂದೆವು. ಮಕ್ಕಳು ಸಹ ಎಂಜಾಯ್ ಮಾಡಿದರು. ಅವರಿಗೆ ಕಂಪನಿ ಇತ್ತು, ನನ್ನ ಹಸ್ಬೆಂಡಿದು ಫ್ರೆಂಡ್ ಮತ್ತು ಅವರ ಫ್ಯಾಮಿಲಿ ಇತ್ತು. ಸೊ ನಮ್ಮದು ತಿಂಡಿ ಆದಮೇಲೆ ನಮ್ಮ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಚೋಮಾ ಫಾಲ್ಸ್ ಅಂತ, ಅಲ್ಲಿಗೆ ಹೋಗ್ತೇವೆ. Madam, kule wawili. No. No wawili. Kule moja moja akae huku mwingine. Moja moja Mlete huku. ಓಕೆ, ಫೈನಲಿ ಚೋಮಾ ವಾಟರ್ ಫಾಲ್ಸ್ ಮೊರೊಗೊರೋದಲ್ಲಿ. ತಂಜಾನಿಯಾದಲ್ಲಿ ನಾವು ವಾಟರ್ ಫಾಲ್ಸಿಗೆ ಬರ್ತಾ ಇರೋದು ಫಸ್ಟ್ ಟೈಮ್. ಸೊ ತುಂಬ ಖುಷಿ ಆಗ್ತಾ ಉಂಟು. ಸೊ ಚೋಮಾ ಫಾಲ್ಸ್ ನೋಡಿ ಆಯಿತು, ತುಂಬ ಖುಷಿ ಆಯಿತು. ತೃಪ್ತಿಯಿಂದ ವಾಪಸ್ ಬರ್ತಾ ಇದ್ದೇವೆ. ನಾವು ಆ್ಯಕ್ಚುಲಿ ಟ್ಯಾಕ್ಸಿ ಸ್ಟ್ಯಾಂಡಿಂದ ಮೇಲೆ ಹೋದದ್ದು, ಬೆಟ್ಟದ ಮೇಲೆ ಹೋಗಿರೋದು ಬೈಕಲ್ಲಿ. ಬೈಕಿಂದ ಅವರೇ ಕರ್ಕೊಂಡೋಗಿ ಅಲ್ಲಿ ನಿಂತು ವೆಯ್ಟ್ ಮಾಡಿ ನಮಗೆ ವಾಪಸ್ ಕರ್ಕೊಂಡು ಬಂದು ಸೇಫಾಗಿ ತಲುಪಿಸಿದ್ದಾರೆ ಇಲ್ಲಿ. ಸೊ ಒಂದು ಬೈಕಲ್ಲಿ ಒಂದು ಪ್ಯಾಸೆಂಜರ್ ಅಷ್ಟೇ. ಸೊ ಇಟ್ ವಾಸ್ ಅ ವೆರಿ ಎಕ್ಸೈಟಿಂಗ್ ರೈಡ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. How was your waterfalls experience? Cool. Cool. Okay, let's go back.
Okay. Okay. Bye. ಮಧ್ಯಾಹ್ನದ ಊಟ ಆಯಿತು ಇಲ್ಲಿ ಆರ್ಕ್ ಹೋಟೆಲಲ್ಲಿ. ಈಗ ಇಲ್ಲಿಂದ ನಾವು ಮಿಕುಮಿ ನ್ಯಾಷನಲ್ ಪಾರ್ಕಿಗೆ ಹೋಗೋದು. ಸೊ ಅಲ್ಲಿ ನಮ್ಮದು ನೈಟ್ ಸ್ಟೇ ಉಂಟು. ಅವರೇ ನಮಗೆ ಗಾಡಿ ಕಳಿಸಿದ್ದಾರೆ, ಯಾಕಂದರೆ ತುಂಬ ದೂರ ಉಂಟು ಹೋಗಲಿಕ್ಕೆ. ಹಾಗೆ ಇದರಲ್ಲಿ ನಾವೀಗ ಒಂದು 2.5 to 3 hours ಜರ್ನಿ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ರೀಚಾಗಿ ಸಿಗ್ತೇನೆ. The one that's closing your nose. One with the big ones. Yeah, the one was hungry right now. You have glass. They're so adorable. No. No, the one that's ರೋಡ್ ಸೈಡ್ನಲ್ಲಿ ಗೆಸ್ಟ್ಗಳು ನೋಡಿ. ನೋಡುದು one of the giraffes are hugging. ಎಷ್ಟು ಚಂದ. They're hugging and they're making ಓ ಮೈ ಗಾಡ್, I would like to ride on so them. cute. But oh, there's a baby ಹೈವೇ giraffe. ಪಕ್ಕದಲ್ಲಿ There's a baby giraffe. I repeat, baby giraffe. ವಾಟ್? See there, baby giraffe. See this look small at him. giraffe? ನೋಡುದು ನೋಡಿ. There's a small giraffe looking at another puma. You saw that baby giraffe? It's right. ಓಕೆ, ಕ್ಯಾಂಪ್ ಸೈಟಿಗೆ ರೀಚ್ ಆದೇವೆ ಈಗ ನಾವು. ಇವತ್ತಿದು ನೈಟ್ ಎಲ್ಲ ಸ್ಟೇ ಇಲ್ಲೇ ನಮ್ಮದು. ಸೊ ಬಂದ ಕೂಡಲೇ ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಕೊಟ್ಟರು. ಸೊ ಅದನ್ನು ಕುಡಿದು ಈಗ ನಮ್ಮ ಟೆಂಟ್ ಹೌಸ್ಗೆ ಹೋಗೋದು. ನೋಡುವ ಟೆಂಟ್ ಹೌಸ್ ಹೇಗೆ ಉಂಟು ಏನಂತೇಳಿ. ಆಮೇಲೆ ಇವತ್ತು ಇಲ್ಲಿ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಬೇಗ ನಮ್ಮದು ಸಫಾರಿ. ಊಟ ಆದಮೇಲೆ ಹೇಳಿದರು ಇಲ್ಲಿ ಕ್ಯಾಂಪ್ ಫೈರ್ ಸುತ್ತ ಕೂತ್ಕೊಳ್ಳಿ, ಮಸಾಯಿ ಟ್ರೈಬ್ನವರು ಗೆಸ್ಟ್ನವ್ರಿಗೆ ಡ್ಯಾನ್ಸ್ ಮಾಡ್ತಾರೆ ಅಂತ. ನೋಡಿ, ಇದು ನಮ್ಮ ಮಸಾಯಿ ಟ್ರೈಬ್ನವರು, ಅವರದ್ದು ಏನೋ ಸ್ಪೆಷಲ್ ಡ್ಯಾನ್ಸ್ ಅಂತೆ.